ನೋಡಿ ಆಲ್ಮೋಸ್ಟ್ ಹಿಂದೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ಮಂಜೂರು ಮಾಡಿದಂಥ ಯೋಜನೆ 960 ಕೋಟಿಗಿಂತ ಹೆಚ್ಚು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ನಾನು ಲೋಕಸಭಾ ಸದಸ್ಯ ಆಗೋ ಮುಂಚೆ ಕೆಲವು ಕಡೆ ರೈತರು ಕೊಡಲಿಕ್ಕೆ ತಯಾರಿಲ್ಲ, ಮತ್ತೊಂದಿಲ್ಲ ಅಂಥೇಳಿ ತಕರಾರು, ಪ್ರೊಟೆಸ್ಟು ಎಲ್ಲ ಆಗಿದ್ದರಿಂದ ಒಂದು 10 ಎಕರೆನೂ ಲ್ಯಾಂಡ್ ಎಕ್ವಿಷನ್ ಆಗಿರಲಿಲ್ಲ. ಕೊನೆ ನಾನು ಲೋಕಸಭಾ ಸದಸ್ಯರು ಆದಮೇಲೆ ಅದೆಲ್ಲ ಸ್ಟಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಪ್ರತಿ ತಿಂಗಳು ಮೀಟಿಂಗನ್ನು ಮಾಡಿದ್ರಿಂದ, ರಿವ್ಯೂ ಮಾಡಿದ್ರಿಂದ ಮತ್ತು ಲ್ಯಾಂಡ್ ಎಕ್ವಿಷನ್ ಆಫೀಸರ್ಸು, ರೈಲ್ವೆ ಆಫೀಸರ್ಸನ್ನ, KIDB ಆಫೀಸರ್ಸನ್ನ ಎಲ್ಲರೂ ಕರೆಸ್ಕೊಂಡು ಎಲ್ಲಿ ಅಡೆತಡೆ ಇದ್ದಾವೆ, ಏನು ತೊಂದರೆ ಇದೆ, ರೆವಿನ್ಯೂ ಆಫೀಸರ್ನು ಕುಂದಿಸ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡಿದಾಗ ಏನೋ ತೊಂದರೆ ಮತ್ತೊಂದು ಎಲ್ಲ ಹೇಳಿದಾಗ ಅದನ್ನ ಹಂತವಾಗಿ ನಿವಾರಣೆ ಮಾಡ್ಕೊಂಡು ಬಂದರು. ಮತ್ತು ಅವ್ರಿಗೆ ಫ್ರೀಡಮ್ ಕೊಡುವಂಥ ಮುಖಾಂತರ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದರು. ಮತ್ತು ಸಾರ್ವಜನಿಕರ ರೈತರ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸಗಳು ಅವರೆಲ್ಲ ಮಾಡಿದ್ರಿಂದ ಆಲ್ಮೋಸ್ಟ್ ಸರ್ವೆ, ಮತ್ತೊಂದು DPR ಅಲೈನ್ಮೆಂಟ್ ಮಾಡುವಂಥದ್ದು ಅದೆಲ್ಲವೂ ಸಹಿತ ಎಲ್ಲ ಮುಗಿದು ಈಗ ಇಲ್ಲಿವರೆಗೆ ಅಂದರೆ ಪ್ರಿಲಿಮಿನರಿ ಅಲ್ಲ, ಫೈನಲ್ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1200 ಎಕರೆಯಷ್ಟು ಜಮೀನಿಗೆ ಫೈನಲ್ ನೋಟಿಫಿಕೇಶನ್ ಅಕ್ವಿಷನ್ ಸಲುವಾಗಿ ಆಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 240 ಎಕರೆ ಜಮೀನಿಗೆ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಅದಕ್ಕೆ ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ದ ಕಾಂಪನ್ಸೇಷನ್ ಅಮೌಂಟ್ ಟು ದಿ ಡಿಸ್ಟ್ರಿಬ್ಯೂಟ್ ದ ಕಾಂಪನಿ ಅಮೌಂಟ್ ಟು ದಿ ಫಾರ್ಮರ್ಸ್. ಅವ್ರ ಡ್ಯೂಟಿ ಈಗ ಚಾಲೂ ಆಗ್ತದೆ. ಹೀಗಾಗಿ ಅವರು ಏನಾಗಿದೆ, ಸುಮಾರು 350ರಿಂದ 400 ಕೋಟಿ ಹಣ ಬೇಕಾಗ್ತದೆ ಇದಕ್ಕೆ ಪರಿಹಾರ ಕೊಡಲಿಕ್ಕೆ. ಆದರೆ ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ ರಾಜ್ಯ ಸರ್ಕಾರ. ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ, ಒಂದು ಲೆಟರು ಬರೆದಿದ್ವಿ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಾಡಿ ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಟ್ಟರು ರಾಜ್ಯ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡದೇ ಇದ್ದರಿಂದ ಇದು ಪ್ರಾಜೆಕ್ಟು ನೆನೆಗದೆ ಬಿದ್ದಿದೆ. ಅಷ್ಟೇ ಅಲ್ಲ, ರೈಲ್ವೇದವರು ಮೊನ್ನೆ GM ಜೊತೆನೂ ನಾವು ಮೀಟಿಂಗ್ ತೊಗೊಂಡೆ. ಅವ್ರು GM ಹೇಳುವಂಥದ್ದು, ನೀವು ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಂಡು ಪರಿಹಾರನ ಕೊಟ್ಟು ಆ ಲ್ಯಾಂಡನ್ನು ನಮ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಇಮಿಡಿಯೇಟ್ಲಿ ಟೆಂಡರ್ ಕರೆದು ನಾನು ಕೆಲಸ ಚಾಲೂ ಮಾಡಿಸ್ತೀನಿ ಅನ್ನೋದಂತನ GM ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಇಟ್ ಈಸ್ ಎಂಟೈರ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಮತ್ತು ಇದು ಡಿಲೇ ಹಾಕೊಂತ ಹೋದರೆ ಅದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಇರ್ತದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯನವರಿಗೆ, ಇವತ್ತು ಇದೊಂದು ಪ್ರಯಾರಿಟಿ ಕೊಟ್ಟು ಹಣ ಬಿಡುಗಡೆ ಮಾಡುವಂಥ ಕೆಲಸ ಆದರೆ ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನು ಕೆಲಸನೂ ಸ್ಟಾರ್ಟ್ ಆಗ್ತದೆ. ಬಹುಶಃ 1-2 ವರ್ಷದಲ್ಲಿ ಅದು ಯೋಜನೆ ಪೂರ್ಣ ಆಗ್ತದೆ. ಅದರಿಂದ ಈ ಭಾಗದ ಜನರಿಗೆ 1 ತಾಸು ಉಳಿತಾಯ ಆಗಿದೆ ಬೆಂಗಳೂರು ಟ್ರಾವೆಲಿಂಗ್. ಅದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತೀವಿ.